ವೆಲ್ಕಮ್ ಟು ಏಷಿಯಾಸ್ ಲಾರ್ಜೆಸ್ಟ್ ಡಾಲ್ಬಿ ಸ್ಕ್ರೀನ್ ಫಾರ್ಮ್ಯಾಟ್. ಇಲ್ಲಿ ನನಗೆ ಶಾಕ್ ಆಗಿದ್ದು ಏನು ಅಂತಂದರೆ ಥಿಯೇಟರ್ ಒಳಗಡೆ ಹೋಗ್ಲಿಕ್ಕೆ ಎಸ್ಕಲೇಟರ್ನ ಪ್ರೊವೈಡ್ ಮಾಡಿದ್ದಾರೆ ಗುರು. ಈ ಥಿಯೇಟರ್ ಓನರ್ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇರುತ್ತೆ, ಅಲ್ಲು ಅರ್ಜುನ್ ಅವ್ರದ್ದು. ಸೋರ್ಸ್ ಪ್ರಕಾರ ಡಾಲ್ಬಿ ಸ್ಕ್ರೀನ್ ಒಂದೇ 50 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ಮಲ್ಟಿಪ್ಲೆಕ್ಸ್ ಲೊಕೇಟ್ ಆಗಿರೋದು ಹೈದರಾಬಾದ್ ಅಲ್ಲಿ ಇರೋ ಕೋಕಾಪೇಟ್ ಅನ್ನೋ ಏರಿಯಾದಲ್ಲಿ. ಈ ಮಲ್ಟಿಪ್ಲೆಕ್ಸ್ ಅಲ್ಲಿ ನಿಮಗೆ 4 ಸ್ಕ್ರೀನ್ಸ್ ನ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಸ್ಕ್ರೀನ್ 1 ಅಲ್ಲಿ ಮೇನ್ ಡಾಲ್ಬಿ ಸಿನಿಮಾಸ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೀವೇನಾದ್ರೂ ಫಿಲ್ಮ್ ಲವರ್ ಆಗಿದ್ರೆ ಈ ಥಿಯೇಟರ್ ಮಸ್ಟ್ ರೆಕಮೆಂಡ್ ನಿಮಗೆ. ಯಾಕಂತಂದ್ರೆ ಈ ಥಿಯೇಟರ್ ಅಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾವ ಥಿಯೇಟರ್ ಅಲ್ಲಿ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಫುಡ್ ಐಟಮ್ಸ್ ಚೈನೀಸ್ ಸ್ಟಾರ್ಟರ್ಸ್ ಇಂದ ಹಿಡಿದು ಬಿರಿಯಾನಿ ವರೆಗೂ ಎಲ್ಲ ಸಿಗುತ್ತೆ. ಹಂಗೆ ಈ ಥಿಯೇಟರ್ ಅಲ್ಲಿ 645 ಸೀಟಿಂಗ್ ಕೆಪಾಸಿಟಿನೂ ಇದೆ. ಇಲ್ಲಿ ಪ್ರೊಜೆಕ್ಷನ್ ಸಿಸ್ಟಮ್ ಬಂದು 6P ಡ್ಯುಯಲ್ ಕ್ರಿಸ್ಟಿ ಎಕ್ಲಿಪ್ಸ್ 4K RGB ಪ್ಯೂರ್ ಲೇಸರ್ ಪ್ರೊಜೆಕ್ಷನ್ಸ್ ನ ಯೂಸ್ ಮಾಡಿದ್ದಾರೆ. ಹಂಗಾಗಿ ಇಮೇಜಸ್ ಮತ್ತೆ ಕಲರ್ಸ್ ಸೂಪರ್ ಕಾಂಟ್ರಾಸ್ಟ್ ಆಗಿ ಕಾಣುತ್ತೆ. ಒಂದ್ಸಲ ಇದು ವಿಡಿಯೋ ಕ್ವಾಲಿಟಿ ಮತ್ತೆ ಆಡಿಯೋ ಕ್ವಾಲಿಟಿನ ಕೇಳಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ನೀವೇನಾದ್ರೂ ಹೈದರಾಬಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಬ್ಯಾಂಗ್ಳೂರಲ್ಲಿ ಕಪಾಲಿ ಮಾಲ್ ಅಲ್ಲಿ ಇರೋ AMB ಸಿನಿಮಾಸ್ ಅಲ್ಲಿ ಡಾಲ್ಬಿ ಸ್ಕ್ರೀನ್ ಇದೆ, ಅಲ್ಲಿ ಎಂಜಾಯ್ ಮಾಡ್ಬೋದು.